ಹಲೋ ಫ್ರೆಂಡ್ಸ್, ಇದು ಪ್ಯಾಸೆಂಜರ್ ಟ್ರೈನು ಮೈಸೂರಿಂದ 2 ಗಂಟೆಗೆ ಹೊರಡುತ್ತೆ. ಬೆಂಗಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ 5:15 ಗಂಟೆ ಆಗುತ್ತೆ. ಫ್ರೆಂಡ್ಸ್, ಇವಾಗ ಫುಲ್ ಖಾಲಿ ಇದೆ, ಟ್ರೈನ್ ಫುಲ್ ಖಾಲಿ ಇದೆ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಖಾಲಿ ಇದೆ. ಮೈಸೂರು ಬಂದ ತಕ್ಷಣ ಫುಲ್ ಜನ ಎಲ್ಲ ಹತ್ಕೋತಾರೆ. ಬರೀ ಟ್ರೈನ್ದು ಟಿಕೆಟು ಬೆಂಗಳೂರು ಟು ಮೈಸೂರು 35 ರೂಪಾಯಿ ಅಷ್ಟೇ. ಫ್ರೆಂಡ್ಸ್, ಯಾಕೆ ಈ ಟ್ರೈನು 35 ರೂಪಾಯಿ ಅಷ್ಟೇ ಅಂದರೆ, ಈ ಥರ ಸಿಕ್ಕಿದ ಕಡೆ ಎಲ್ಲ ನಿಲ್ಲಿಸ್ತಾ ಇರ್ತಾನೆ. ಆ ಗಾಡಿ ಅಡ್ಡ ಬಂತು, ಈ ಗಾಡಿ ಕ್ರಾಸಿಂಗ್ ಕೊಡಬೇಕು, ಅದು ಪಾಸಿಂಗ್ ಆದಮೇಲೆ ನಾವು ಹೋಗ್ಬೇಕು ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾನೆ. ಅಂತೂ ಇಂತೂ ಬೆಂಗಳೂರು ಸೇರೋ ಅಷ್ಟರಲ್ಲಿ 5:15 ಗಂಟೆ ಮಾಡ್ತಾನೆ. 5:30ಗೆ ರೀಚ್ ಆಗ್ತೀವಿ ನಾವು. ಅಂದರೆ ಸುಮಾರು 3:15 ಗಂಟೆ ಜರ್ನಿ ಫ್ರೆಂಡ್ಸ್. ನೋಡಿ, ಪ್ಯಾಸೆಂಜರ್ ಟ್ರೈನಲ್ಲಿ ಒಂದು ಹಣೆ ಬರ ಏನಂದರೆ ಸಿಕ್ಕಾಪಟ್ಟೆ ಗಲೀಜಿರುತ್ತೆ ಫ್ರೆಂಡ್. ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ನೀವು ವಾಶ್ರೂಮ್ಗೆ ಹೋದರೆ ತೊಳ್ಕೊಳಕ್ಕೆ ಕೂಡ ನೀರು ಕೂಡ ಇರೋಲ್ಲ. ಆದರೆ ಏನು ಗೊತ್ತಾ ಫ್ರೆಂಡ್, ಇದರಲ್ಲಿ ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡ್ತಾರೆ. ಒಂದು ಸೀಟು ಖಾಲಿ ಇರೋಲ್ಲ. ಮೈಸೂರಿಂದ ಬೆಂಗಳೂರಿಗೆ ಹೋಗೋವರೆಗೂ ಫುಲ್ ರಶ್ ಇರುತ್ತೆ. ಯಾಕೆ ಅಂದರೆ 35 ರೂಪಾಯಿ ಟಿಕೆಟು, ಒಂದು 30 ರೂಪಾಯಿ 40 ರೂಪಾಯಿ ಮಿಕ್ಲಿ ಅಂತ ಜನ ಎಲ್ಲರೂ ಇದರಲ್ಲಿ ಟ್ರಾವೆಲ್ ಮಾಡ್ತಾರೆ. ಒಂದು 10-20 ರೂಪಾಯಿ ಮಿಕ್ಕಿದ್ರೆ ಅವ್ರಿಗೇನಾದ್ರು ಖರ್ಚಿಗಾಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ ಫ್ರೆಂಡ್, ಅಲ್ವಾ? ಆದರೂ ಏನಂದರೆ ಫ್ರೆಂಡ್, ಮೈಸೂರು ಮಾತ್ರ ಬ್ಯೂಟಿಫುಲ್ ಪ್ಲೇಸು ಫ್ರೆಂಡ್. ಒಂದು ಸತಿ ವಿಸಿಟ್ ಕೊಟ್ಟು ಒಂದು 2-3 ದಿವಸ ಇಲ್ಲೇ ಉಳ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ನೋಡ್ತಾಯಿದ್ರೆ ಮಾತ್ರ ನೋಡಿ, ಮೈಸೂರು ಪ್ಲಾಟ್ಫಾರ್ಮ್ 1ಕ್ಕೆ ಬಂದಿದೆ ಇವಾಗ ಟ್ರೈನು. ಜನ ಎಲ್ಲ ಕಾಯ್ತಾ ಇರ್ತಾರೆ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಾಯ್ತಿದ್ದಾರೆ ಪ್ಯಾಸೆಂಜರ್ ಟ್ರೈನ್ಗೆ. ಇವರೆಲ್ಲ ಪ್ಯಾಸೆಂಜರ್ ಟ್ರೈನ್ಗೆ ಕಾಯ್ತಾ ಇದ್ದಾರೆ. 35 ರೂಪಾಯಿ ಟಿಕೆಟು ಅಂತ ಫುಲ್ ಹೌಸ್ಫುಲ್ ಆಗ್ಬಿಡುತ್ತೆ ಇವಾಗ.